ಬೇಬಿ, ಏ ಫಾರ್ಮರ್ ಬೇಬಿ, ಏನು ಮಾಡ್ತಾ ಇದೀಯಾ ಬೇಬಿ? ಬಾ ಬಾ ಬಾ, ತೊ ನೀರು ಕುಡಿ ನೀರು ಕುಡಿ. ಏ ಸುಮ್ಮನಿರು ಶಿಲ್ಪ ಬೇಬಿ. ಬೇಬಿ ನನ್ನ ಕಡೆ ಸ್ವಲ್ಪ ನೋಡು ನೋಡು, ನಾ ಎಷ್ಟು ಸ್ಮಾರ್ಟ್ ಆಗಿ ಚಸ್ಮಾ ಹಾಕೊಂಬಂದಿನಿ ನೋಡು ಬೇಬಿ. ಏನ್ ಬೇಬಿ ನಿಂದು? ಸುಮ್ಮನಿರು, ನೋಡಿಲಿ ಆಕಳಿಗೆ ಹುಲ್ಲಾಗ್ತಾ ಇದೀನಿ, ಸುಮ್ಮನಿರು ಬೇಬಿ ಪ್ಲೀಸ್. ನೋಡಿಲಿ ಏನ ಏನ್ ಬೇಬಿ ಇದು? ಕೂಲಿಂಗ್ ಗ್ಲಾಸ್ ಏನ್ ನೀಲಿ ಗ್ಲಾಸ್ ಹಾಕೊಂಡ್ಬಿಟ್ಟಿದೇನಿದು? ಯಾಕೆ ಬೇಬಿ ನಾ ಚೆನ್ನಾಗಿ ಕಾಣಲ್ವಾ? ಬಿಸಿಲು ಎಷ್ಟಿದೆ ನೋಡಿ, ತಂಪು ತಂಪು ಕೂಲ್ ಕೂಲ್, ಹಂಗ ತಲೆ ಅಷ್ಟಲ್ಲ ಕಣ್ಣುಗಳು ತಂಪಾಗಬೇಕು, ಅದಕ್ಕೇನೆ ಈ ಕನ್ನಡಕ ಹಾಕೊಂಡಿದ್ದೀನಿ ಬೇಬಿ. ಹೆಂಗ್ ಕಾಣಿಸುತ್ತೆ ಬೇಬಿ? ಒಳ್ಳೆ ಕಾಡೆಮ್ಮಿಗೆ ಹಾಕ್ದಂಗೆ ಐತೆ ನೋಡ್ರಿ ಈ ಕೂಲಿಂಗ್ ಗ್ಲಾಸ್ ನಮ್ಮ ರಾಣಿಗೆ. ಬೇಬಿ ಏನದು? ಅಯ್ಯೋ ಶಿಲ್ಪ ಬೇಬಿ, ನಾನೇನಾದ್ರೂ ಅದು ಅಂದ್ರೆ ಉಳ್ಕೊಂತೀನ ಇಲ್ಲ ತಾನೆ? ಸರಿ ಬಿಡು, ಹೋಗ್ಲಿ ಆ ಕೂಲಿಂಗ್ ಗ್ಲಾಸು ಆ ಚಸ್ಮನ ಆ ಕಡೆ ಇಟ್ಬಿಟ್ಟು ಹೋಗ್ ಆ ಫಿಶ್ಗೆ ಸ್ವಲ್ಪ ಊಟ ಹಾಕೋಗಮ್ಮ. ಎಸ್ ಬೇಬಿ, ಓಕೆ. ನಮ್ಮ ಬೇಬಿಗೆ ಈ ಎಮ್ಮಿಗೆ ಹಾಕಿರ್ತಾರಲ್ಲ ಕೂಲಿಂಗ್ ಗ್ಲಾಸ್ ಹಂಗೆ ಹಾಕ್ದಂಗಿತ್ತು ನೋಡ್ರಿ. ನಿಮ್ಗೆ ಹೆಂಗ ಅನಿಸ್ತು? ಫಿಶ್ ಫಿಶ್ ಎಲ್ಲದಿಯಾ? ಫಿಶ್ ಸತ್ತೋಗ್ಬಿಟ್ಟಿದ್ಯಾ? ಬೇಬಿ ಬೇಬಿ ನೋಡು ಬಾ ಬೇಬಿ, ಇಲ್ಲಿ ಫಿಶ್ ಸತ್ತೋಗ್ಬಿಟ್ಟಿದೆ ಬೇಬಿ. ಏನಾಯ್ತು ಏನಾಯ್ತು ಶಿಲ್ಪ ಬೇಬಿ? ನೋಡ್ರಿಪ್ಪ, ನಾವು ಸಾಕಿರೋ ಫಿಶ್ ಸತ್ತೋಗ್ಬಿಟ್ಟಿದೆ ರೀ. ಸರಿ ಬಿಡು ಶಿಲ್ಪ ಬೇಬಿ, ಅದಕ್ಕೆ ಇಷ್ಟ ಆಗತ್ತಿದಿ, ತೆಗಿ ಅದನ್ನೆಲ್ಲ ಹೊರಗಡೆ ತೆಗೆದ್ಬಿಟ್ಟು ಇವತ್ತ ಫಿಶ್ ಅಡಿಗೆನ ಮಾಡ್ಬಿಡು. ಏನ್ರಿ ಏನ್ರಿ ಹೇಳ್ತಿದ್ದೀರಾ ಬೇಬಿ ನೀವು? ಒಂದು ಜೀವನ ತಿನ್ಬೇಕಾ? ಅದ್ರಾಗೆ ಏನ್ ತಪ್ಪಿದೆ ಬೇಬಿ? ಜೀವ ಭೂಮಿ ಬಂದ್ಮೇಲೆ ಒಂದಿಲ್ಲ ಒಮ್ಮೆ ಸಾಯದೆ, ಅದಕ್ಕೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ಯಾ? ಹೋಗಿ ತಗೊಂಡು ಕ್ಲೀನ್ ಮಾಡಿ ಅಡಿಗೆ ಮಾಡ್ಬಿಡು. ಈಗ ಹೋಗಿ ನಮ್ಮ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡ್ತೀನಿ, ಇಲ್ಲೇ ಊಟಕ್ಕೆ ಬಾ ಅಂತ. ಏನಂತೀಯ ಬೇಬಿ? ಸರಿ ಆಯ್ತು ಬಿಡು ಬೇಬಿ. ಅದು ಏನು ಗೊತ್ತಾ ಬೇಬಿ, ನೀನು ಬೇಜಾರು ಮಾಡ್ಕೋಬೇಡ, ಯಾಕಂದ್ರೆ ನಾನು ಪ್ರೀತಿಯಿಂದ ಆ ಫಿಶ್ನ ಸಾಕಿದ್ದೆ. ನಮ್ಮ ಕೈಲಿ ಹಂಗೆ ಹೋಗಕ್ಕೆ ಬಿಟ್ಬಿಡ್ತೇನೆ ನಾನು. ಅದಕ್ಕೇನೆ ಅದನ್ನ ಸಾಂಬಾರಾದ್ರೂ ಮಾಡು, ಇಲ್ಲ ಫಿಶ್ ಕರಿ ಆದ್ರೂ ಮಾಡು, ಏನಾದರೂ ಒಂದು ಮಾಡು. ನಾವು ನಮ್ಮ ಫ್ರೆಂಡ್ ಫೋನ್ ಮಾಡ್ಕೊಂಡ್ಬರ್ತೀನಿ, ಬಾ ಇಲ್ಲೇ ಊಟಕ್ಕಂತ ಕರಿತೀನಿ. ವಾ ವಾ ವಾ, ಎಂತ ಅಡಿಗೆ ಅಂತೀನಿ, ಮಜಾನ ಬಂದ್ಬಿಡ್ತೋಳು. ಏನೋ ಗೆಳೆಯ, ಹಿಂಗೆ ಪಾರ್ಟಿ ಮಾಡ್ತಾನೆ ಇರು, ನಾ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ನೋಡು ಕೈಯಲ್ಲಿ ಇರೋ ವಾಸನೆ ಹೋಗ್ತಾ ಇಲ್ಲ, ಇನ್ನು ಘಮ್ ಅಂತ ಇದೆ ಫಿಶ್ ಊಟ. ಶಿಲ್ಪ ಬೇಬಿ ಸ್ವಲ್ಪ ಇಲ್ಲಿ ಕೇಳು. ಹೇಳಿ ಬೇಬಿ. ಅಜ್ಜಿಗೂ ಈ ಊಟ ಹಾಕೊಡು, ಯಾಕಂದ್ರೆ ಅವ್ರಿಗೆ ಹುಷಾರಿಲ್ಲ, ಬಾಯಿ ಒಂಥರ ಸಪ್ಪಾಗಿರ್ತೈತಿ. ಈ ಊಟ ಅವರು ಮಾಡ್ಲಿ, ಹಾಗೇನೆ ನೀನು ಊಟ ಮಾಡ್ಬಿಡು. ಅಯ್ಯೋ ಬೇಬಿ, ಅವ್ರಿಗೆ ಇದನ್ನಾಗಿದ್ದಿಲ್ಲ, ಆಪರೇಷನ್ ಆಗಿದ್ದಿಲ್ಲ, ಅವ್ರಿಗೆ ಕೊಡ್ಲಾ ಈ ಊಟನ? ಅದು ಬೇಬಿ ಆಪರೇಷನ್ ಆಗಿ ಶಕ್ತಿ ಎಲ್ಲ ಹೋಗ್ಬಿಡುತ್ತೆ ಬೇಬಿ, ಅದಕ್ಕೆ ಈ ಊಟ ಹಾಕೊಡು ಅವ್ರಿಗೆ. ರೀ ರೀ ಸ್ವಲ್ಪ ಕೇಳ್ರಿಪ್ಪ ನನ್ನ ಮಾತನ್ನ. ಏನಾಯ್ತು ಶಿಲ್ಪ ಬೇಬಿ? ಅದು ರೀ, ನಮ್ಮ ಮನೇಲಿ ಇತ್ತಲ್ಲ ಕೋಳಿ ಸತ್ತೋಗೈತ್ರಿಪ್ಪ. ಶಿಲ್ಪ, ಯಾಕೆ ಮಾತಿಗೂ ಅಳ್ತಾ ಇರ್ತೀಯ ನೀನು? ಎಷ್ಟು ಸತಿ ಹೇಳಿ ನಿನ್ಗ ಜಗತ್ತಿನ ನಿಯಮ ಭೂಮಿ ಬಂದ್ಮೇಲೆ ಸಾಯದೆ ಅಂತ. ನಿನಗೆ ಹೇಳಿ ಸಾಕತ್ತು, ಹೋಗು ಅದನ್ನು ಹೋಗಿ ಅಡಿಗೆ ಮಾಡ್ಕೊಂಬಾ. ನಮ್ಮ ಫ್ರೆಂಡ್ಗೆ ಹೋಗಿ ಫೋನ್ ಮಾಡ್ಕೊಂಬರ್ತೀನಿ. ಯಾಕೆ ಕೇಳ್ತಾ ಇಲ್ವಾ? ಹೋಗಿ ಅದನ್ನ ಚೆನ್ನಾಗಿ ಕುದಿಸಿ ಅಡಿಗೆ ಮಾಡ್ಕೊಂಬಾ, ಚೆನ್ನಾಗಿ ತಿನ್ನೋಣ. ಹಾಗೇನೆ ನನ್ನ ಫ್ರೆಂಡ್ಗೆ ಫೋನ್ ಮಾಡ್ತೀನಿ, ಅವ್ರು ಇವಾಗ ಬರ್ತಾರೆ. ಸರಿ ರೀ. ಶಿಲ್ಪ ಬೇಬಿ ಸ್ವಲ್ಪ ಕೇಳಿಲಿ. ಹೇಳಿ ಬೇಬಿ. ಶಿಲ್ಪ ಬೇಬಿ, ಇದೇ ಊಟನ ಅಜ್ಜಿಗೂ ಕೊಟ್ಬಿಡು. ಏನು ಕೋಳಿನಾ? ಹ್ಞೂ ಬೇಬಿ, ಆರೋಗ್ಯ ಬೇಗನೆ ಸುಧಾರಿಸುತ್ತೆ. ಹೌದಾ? ಸರಿ ರೀ. ಶಿಲ್ಪ ಬೇಬಿ ಬಿಸಿಲು ಎಷ್ಟೈತೆ ನೋಡು, ಸ್ವಲ್ಪ ಏನಾದ್ರೂ ಮಜ್ಜಿ ಮಾಡ್ಕೊಂಡು ಕೊಡು ಕುಡಿಯಾಕ. ಅಯ್ಯೋ ರೀ ಬಂದ್ರೇನೆ? ಮಜ್ಜಿ ಕೊಡ್ದೇನೆ ತಗೋರಿ, ಈಗ ಬೇಗ ಹೋಗಿ ಕೈಕಾಲು ತೊಳ್ಕೊಂಬರ್ರಿ, ಇನ್ನೇನು ನಿಮ್ಮ ಗೆಳೆಯರೆಲ್ಲ ಬರ್ತಾರೆ. ಹೌದಾ ಬೇಬಿ, ಯಾಕೆ ಏನು ವಿಶೇಷ ಇದೆ ಇವತ್ತು? ಅಯ್ಯೋ ಬೇಬಿ, ಅಡಿಗೆ ಮಾಡಿದಿನಲ್ಲ, ಅದಕ್ಕೆ ಊಟಕ್ಕೆ ಬಾ ಅಂತ ಫೋನ್ ಮಾಡ್ಬಿಡಿ, ನೀವೇ ಬರ್ತಾರೆ. ವಾ ಏನು ಅಡಿಗೆ ಮಾಡ್ತಾರೆ ವೈನಿಯರು. ಏನು ಒಂದು ವಾರದಿಂದ ನಿಮ್ಮ ಮನೇಲಿ
ಪಾರ್ಟಿನೋ ಪಾರ್ಟಿ. ಆದ್ರೆ ಇವತ್ತು ನಾನು ಲೆಗ್ ಪೀಸ್ ತಿಂತೀನಿ, ಏನಂತೀರಿ? ಅಯ್ಯೋ ಸರಿ ಬಿಡು ಮರಯ್ಯ, ನೀನು ಲೆಗ್ ಪೀಸ್ ತಿನ್ವಂತೆ ಅಂತ. No, 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 no. ಬೇಬಿ ಊಟ ಮಾಡ್ತಾ ಇದ್ರಾ? ಅಣ್ಣರ ನಿಮ್ಗೆ ನೀರು ತಂದ್ಕೊಳ್ಳೇನ್ರಿ? ವೈನ್ಯರ ಇದ ಊಟನ ಭರ್ಜರಿ ಆಗೈತ್ರಿ. ಸಾಕು ಸಾಕ್ರಿ, ಹೊಟ್ಟಿ ಹಬ್ಬ ತುಂಬಿ ಬಿಟ್ಟೈತೆ ನೋಡ್ರಿ. ಹಂಗಂತೀರಿ? ಹೌದ್ರಿ ವೈನ್ಯರ, 6 ತಿಂಗಳಾದ್ರೂ ಈ ಊಟನ ಕರಂಗಿಲ್ಲ ಅಂತ ಅಡಿಗೆ ಮಾಡಿದ್ ನೋಡ್ರಿ. ಶಿಲ್ಪಾ ಬೇಬಿ, ಇದನ್ನು ಹೋಗಿ ಅಜ್ಜಿ ಕೊಡು, ಹೊಟ್ಟಿ ತುಂಬಾ ಊಟ ಮಾಡ್ಲಿ, ಇನ್ನ ಶಕ್ತಿನೂ ಬರ್ತವ್ರಿಗೆ. ಕ್ಲೈಮ್ಯಾಕ್ಸ್ ಅಭಿ ಬಾಕಿ ಹೈ. ಏನಂದ್ರಿ? ಅಜ್ಜಿನ ಅಜ್ಜಿನ ನೀವೇ ತಿನ್ಬಿಟ್ರಲ್ಲ? ಏನು? ನಿನ್ನೆ ಮಾಡಿರೋ ಕೋಳಿನ ಅಜ್ಜಿ ತಿಂದು ಜೀರ್ಣ ಆಗ್ಲಾರ್ದನೆ ಇವತ್ತು ಮಧ್ಯಾಹ್ನನೇ ತೀರ್ಕೊಂಡ್ಬಿಟ್ರು. ಹಾ ಏನಂತಿದೀಯ ಶಿಲ್ಪ ಬೇಬಿ? ಹ್ಞೂನ್ರಿಪ್ಪ. ಗಾಬರಿ ಯಾಕ್ರಿ ಆಗ್ತೀರಾ? ನೀವೇ ತಾನೇ ಹೇಳಿದ್ದು ಮಾತಿಗೂ ಯಾಕೆ ಕಳ್ತೀಯಾ ಅಂತಂದು. ಭೂಮಿ ಬಂದವರು ಮೇಲೆ ಹೋಗ್ಲೇಬೇಕಲ್ಲ ಅಂತಂದು ನೀವೇ ತಾನೇ ಹೇಳಿದ್ದು. ಅದಕ್ಕೇನೆ ಮಾಡಿದೆ ಶಿಲ್ಪ ಬೇಬಿ? ಅದು ಬೇರೆ, ನಾವು ಅಜ್ಜಿನ ತುಂಬಾ ನಾಜೂಕಾಗಿ ಸಾಕೊಂಡಿದ್ವಲ್ಲ, ಅದಕ್ಕೇನೆ ಕೈಯಿಂದ ಹಂಗೆ ಬಿಟ್ಬಿಡ್ತೇವಾ? ಇಲ್ಲ ತಾನೇ, ಅದೇ ಈ ಊಟ. ಲೇ ಹುಚ್ಚ ಶಿಲ್ಪ, ಯಾರಾದ್ರೂ ಮನುಷ್ಯರನ್ನ ಕುದಿಸ್ಬಿಟ್ಟು ಅಡಿಗೆ ಮಾಡ್ತಿಂತಾರೇನೆ? ಇದು ಹೊಟ್ಟಿ, ಇದೇನಾದ್ರು ಸ್ಮಶಾನನ? ಏನಂದ್ರಿ? ಹಾ, ಮನುಷ್ಯದಷ್ಟ ಜೀವನ, ಪ್ರಾಣಿಗಳದ ಜೀವ ಇಲ್ವಾ? ನಾನ್ ಬಂದ್ ಹೇಳಿದ್ರ ಅದ್ ಸಾಕಿದೇವಿ, ನಾವ್ ತಿನ್ಬೇಕು ಅಂತ ಹೇಳಿದ್ರಿ. ಈಗ ಅದನ್ನ ಮಾಡ್ಕೊಟ್ಟಿದ್ದೀನಿ, ತಿನ್ರಿ. हे प्रभु हे हरि राम कृष्ण जगन्नाथ